ಗಂಟ್ಲು ನೋಸಾಕೈತೆ ಅಂದತ್ತ. ಮತ್ತೊಬ್ಬ ಬಂದತ್ತ ಮಧ್ಯಾಹ್ನ ತನಕ ಹಾಡಿದಂತ, ಶಕ್ತಿ ಕಡಿಮೆ ಆಗ್ತಂತ. ಮತ್ತೊಬ್ಬ ಬಂದತ್ತ ಸಂಜೆ ತನಕ ಹಾಡಿದಂತ. ಮತ್ತೊಬ್ಬ ಬಂದತ್ತ 2 ದಿವಸ ಹಾಡಿದಂತ. ಮತ್ತೊಬ್ಬ ಬಂದತ್ತ 3 ದಿವಸ ಹಾಡಿದಂತ. ಎಲ್ಲರೂ 3 ದಿವಸಕ್ಕೆ ಮುಗಿದುವ ಮುಗಿದು ನಮ್ಮ ಹಾಡ ಅಂತೇಳಿ ನಡೆದ್ರವರು. ಇವು ಅಕ್ಬರ್ ಸುಮ್ಕೊಂಡ್ರಿ ನೋಡ್ರಿ, ಬೀರ್ಬಲ್ ಕೇಳಿದಂತ, ನೋಡ ಮತ್ತು ನಿನಗೆ ಬಂಗಾರ ಬೇಡ, ನೀ ಹಾಡ್ತೇನೆ ಅಂದತ್ತ. ಅವ್ನು ಬೀರ್ಬಲ್ ಅಂದತ್ತ, ನಂದೊಂದು ನಿಯಮ ಐತೆ, ನನ್ನ ಕಂಡೀಷನ್ ಐತಿ, ನಾ ಹಾಡೋ ಕಾಲಕ್ಕೆ ನೀ ನಾನು ಎದುರಿಕೊಂಡಿರ್ಬೇಕು, ನಾ ಯಾವಾಗ ಮುಗಿಸ್ತೀನಿ ಅವಾಗ ನೀ ಎದ್ದು ಹೋಗ್ಬೇಕು. ಇದು ಮೊದಲನೇ ಕಂಡೀಷನ್. ನಾ ನೀರು ಕುಡ್ದಾಗ ನೀ ನೀರು ಕುಡಿಬೇಕು, ನಾ ಊಟ ಮಾಡಿದಾಗ ನೀ ಊಟ ಮಾಡಬೇಕು. ತಂದವ ಇದೇಟ್ಟು ಹಾಡ್ಯಾನ ಒಂದು ತಂದವ ಯಾರ್ರಿ ಇವೇನು ಬೀರ್ಬಲ್ ಹಾಡ್ಯಾನ. ನಾವು 3 ದಿವಸ ಹಾಡಿದವ್ರನ್ನ ಹಾಡು ಕೇಳಿದ್ವಿ, ಇವೇನು ಹಾಡ್ಯಾನ ಅಂತ ಅನ್ಕೊಡ್ದ. ಇವನ್ ಚಾಲೂ ಮಾಡಿದ್ವಿ, 2 ದಿವಸ ಇದನ್ನ ಮಾಡಿದ್ವಿ. ಮತ್ತು ಕೂಡ್ಬೇಕಲ್ಲ, 2 ದಿವಸ ಇದನ್ನ ಮಾಡಿದ, ಇನ್ನು 3ನೇ ದಿವಸ ಚಾಲೋ ಆತಲ್ರಿ, ಹಾಡು ಹಾಡ್ಬೇಕಲ್ಲ. ಸಾಹಿತ್ಯ ಹಾಡು 2 ದಿವಸ ಇದನ್ನ ಮಾಡಿ ಚಾಲೋ ಮಾಡಿದವು. ಇದು ಮುಗಿಲ ಹಾಡ್ದ ಹಾಡು ನೋಡ್ರಿ. ಸೋಮವಾರಾಗನ ಮಂಗಳವಾರ, ಮಂಗಳವಾರಾಗನ ಬುಧವಾರ, ಬುಧವಾರಾಗನ ಗುರುವಾರ, ಗುರುವಾರಾಗನ ಶುಕ್ರವಾರಾಗನ ಶನಿವಾರ ಆಗನ ರವಿವಾರ ಆಗನ ಮುಗಿತು. ಯಾವಾಗ ಹಾಡಿದ? 5 ದಿವಸ ಇದನ್ನ ಹಾಡಿದವು. ಸೋಮವಾರ ಆಗನ ಮಂಗಳವಾರ ಹಾಡಿದ ಅವು ಅಕ್ಬರ್ಗೆ ತ್ರಾಸ ಆಗಕ್ಕೆ ಚಾಲು ಹಾಡ್ತದೆ. ಮುಗಿಸ್ತೀನಪ್ಪ ಕೈನಿಂದ ಮುಗಿಸ್ ಹಾಡ ಅಂದವು. ಮತ್ತು ಮೊದಲು ಬಹುಮಾನ ಕೊಡೋಣ ನಾವು, ಮತ್ತು ಬಹುಮಾನ ತೊಗೋಬೇಕಲ್ಲ. ಬಹುಮಾನ ತೊಗೊಂಡ್ಬಿಟ್ಟತ್ತ ನಮ್ಮೂ ಮುಗಿಲಾರ್ದ ಹಾಡಿವು. ನಮ್ಮ ಸಂಸಾರದ ಹಾಡ, ನಮ್ಮ ನೋವಿನ ಹಾಡ, ನಮ್ಮ ದುಃಖದ ಹಾಡ. ಅದರ ಹುಲ್ಯಾಳ ಮಹಾದೇವಪ್ಪನವ್ರನ್ನ ಯಾಕೆ ನೆನೆಸ್ತೀವಿ ಅಂತಂದ್ರೆ, ಮಧುರ ಕಂಠದ ಧೀಮಂತ ಗಾಯಕ ಅಂತಂದಾಗ ನಮ್ಮ ಕನ್ನಡ ನಾಡಿನೊಳಗೆ ನೆನಪಿಗೆ ಬರೋರು ಅದು ಮಹಾದೇವಪ್ಪನವರು ಅನ್ನತಕ್ಕಂಥದ್ದನ್ನು ಈ ಒಂದು ವೇದಿಕೆ ಮೂಲಕ ನೆನೆಸ್ತಾ, ಅದು ಜೇನಿದ್ದಂಗೆ ಧ್ವನಿ ಇತ್ತಿರೋದು. ಜೇನು ಎಷ್ಟು ತಿಂದರೂ ಸಹಿತ ಸಮಾಧಾನ ಆಗೋದಿಲ್ಲ. ಅಂತಹ ಜೇನಿನ ದನಿಯ ಗಾಯಕ 9 ವರ್ಷ 8 ತಿಂಗಳು ನಮ್ಮ ಅತನಿ ಒಳಗಿದ್ರು ಅನ್ನೋದು ನಮಗೆ ಭಾಗ್ಯ ನೋಡ್ರಿ. 9 ವರ್ಷ 8 ತಿಂಗಳು ಯಾಕೆ ಮಾತು ಹೇಳಕತ್ತೀನಿ ಅಂತಂದ್ರೆ, ಒಂದು ತಾಯಿಯ ಗರ್ಭದೊಳಗೆ ಒಂದು ಶಿಶು 9 ತಿಂಗಳು 9 ದಿವಸ ಇರ್ತದಂತ. ಹಂಗ ತಾಯಿಯ ಗರ್ಭದೊಳಗೆ ಶಿಶು 9 ತಿಂಗಳು 9 ದಿವಸ ಇದ್ರೆ 9 ವರ್ಷ 8 ತಿಂಗಳು ಈ ಅತನಿಯ ಪವಿತ್ರವಾಗಿರುವ ಜನರ ಹೃದಯದೊಳಗೆ ಹುಲ್ಯಾಳ ಮಹಾದೇವಪ್ಪನವರು ಇದ್ರು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಅವ್ರು ಹುಟ್ಟಿದೊಂದು ಸಮಾಜ, ನೇಕಾರ ಸಮಾಜದೊಳಗೆ ಹುಟ್ಟಿರ್ತಕ್ಕಂಥ ಮಹಾದೇವಪ್ಪನವರು ಇಲ್ಲಿ ಎಲ್ಲ ಸಮಾಜದವರು ಪ್ರೀತಿಯನ್ನು ಗಳಿಸ್ತಾರೆ. ನಮ್ಮ ಮನೆಯವ, ನಮ್ಮ ಅಣ್ಣ, ನಮ್ಮ ಹಿರಿಯ ಅಂತ ಹೇಳಿ ನಾವು ಪ್ರೀತಿಯಿಂದ ಆರಾಧಿಸ್ತೀವಲ್ಲ. ಒಂದು ಏನಪ್ಪಾ ಅಂತಂದ್ರೆ, ಮಹಾದೇವಪ್ಪನವರಿಗೆ ಈಗ ಬಂಗಾರದ ಉಂಗುರ ಹಾಕ್ತೀವಂದ್ರೆ ಅವ್ರು ಇಲ್ರಿ, ಬೆಳ್ಳಿ ಕಿರೀಟ ಹಾಕ್ತೀವಂದ್ರೆ ಅವ್ರು ಇಲ್ಲ ನಮಗೆ. ಅದರ ಮಹಾದೇವಪ್ಪನವ್ರನ್ನ ಹೆಂಗೆ ನಾವು ಅವರಿಗೆ ಗೌರವ ಕೊಡಬೇಕು ಅಂತಂದ್ರೆ, ಒಂದು ಕ್ಷಣ ಅವ್ರ ಜೊತೆ ಬೆರೆತು ಒಂದೆರಡು ಕ್ಷಣ ನೆನಪು ಮಾಡ್ಕೊಡ್ರಿ. ನೀವು ಮಹಾದೇವಪ್ಪನವರ ಸಮೀಪಕ್ಕೆ ಹೋದ ಒಂದು ಕ್ಷಣ ನೆನಪು ಮಾಡ್ಕೊಡ್ರಿ. ಮಹಾದೇವಪ್ಪನ ನಿಮ್ಮನ್ನು ಮಾತಾಡಿಸಿದ ನೆನಪು ಮಾಡ್ಕೊಡ್ರಿ. ಈ ವೇದಿಕೆ ಮೂಲಕ ಮಹಾದೇವಪ್ಪನವ್ರಿಗೆ ಏನು ಗೌರವ ಕೊಡೋದು ಅಂತಂದ್ರೆ, ಮಹಾದೇವಪ್ಪನ ನೆನಪಾಗಿ ಕಣ್ಣಾಗ 4 ಹನಿ ನೀರು ಬಂದು ಅಂತಂದ್ರೆ ಅದೇ ನಮ್ಮ ಮಹಾದೇವಪ್ಪನವರಿಗೆ 10 ಕಿಲೋ ಬಂಗಾರ ಹಾಕಿದಷ್ಟು ಕಿಮ್ಮತ್ತು ಅನ್ನತಕ್ಕಂಥನ್ನ ಈ ವೇದಿಕೆ ಮೂಲಕ ನೆನಪಿಸ್ಕೊಳ್ತಾ, ಇನ್ನೂ ಮಾತಾಡಬೇಕಾಗಿತ್ತು, ಅದರ ಸಮಯ ಬಹಳ ಆಗ್ಯದ. ಅದಕ್ಕಾಗಿ ನಮ್ಮ ಉತ್ತರ ಕರ್ನಾಟಕದಾಗ ಒಂದು ಭಾಳ ಚಂದ ಮಾತು ಹೇಳ್ತಾರೆ ನೋಡ್ರಿ, ಹೊಟ್ಟೆ ಹಸಿದವರು ಒಂದು ಮಾತು ಹೇಳಬಾರ್ದತ್ರಿ, ಬಿಸಿಲಾಗಿ ಹೋಗಿ ಹೊಲ ನೋಡಬಾರ್ದತ್ತ. ಅದಕ್ಕಾಗಿ ಈ ಬಿಸಿಲಿನ ಹೊತ್ತಿನೊಳಗೂ ಸಹಿತ ತಾವೆಲ್ಲ ಭಕ್ತಿಯಿಂದ, ಶ್ರದ್ಧೆಯಿಂದ, ಅಂತಃಕರಣದಿಂದ ಈ ಪರಮ ಪವಿತ್ರವಾಗಿರತಕ್ಕಂಥ ವೇದಿಕೆಯಲ್ಲಿ ತಾವೆಲ್ಲ ಕುಳಿತುಕೊಂಡು, ಇನ್ನೂ ಹೊರಗೆ ಸಾಕಷ್ಟು ಜನ ಅದಾರ, ಇನ್ನು ಹಾಡ ಕೇಳೋರದಿರಿ, ಇನ್ನೊಂದಿಷ್ಟು ಹಾಡೋರದಿರಿ, ಒಂದಿಷ್ಟು ಪ್ರಶಸ್ತಿ ತಗೊಳ್ಳೋರದಿರಿ, ಬಹುಮಾನಕ್ಕಾಗಿ ಹೋರಾಟ ಮಾಡೋರದಿರಿ. ಒಂದು ಮಾತೇನು ನೆನಪಿಟ್ಕೊಳ್ಬೇಕು ಅಂತಂದ್ರೆ, ಬಹುಮಾನ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ನಾವು ಹಾಡೋ ಕಾಲಕ್ಕೆ ಮ್ಯಾಲ ಕುಂತು ಭಗವಂತ ಸೈ ಅಂದ್ರೆ ಮುಗಿದೋತು, ಅವನು ಬಹುಮಾನ ಸಿಕ್ಕಾಗಿ ಎಲ್ಲ ಬಹುಮಾನಗಳು ಶೂನ್ಯ ಆಗ್ತಾವೆ ಅನ್ನತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ಹೇಳ್ತಾ, ತಮಗೆಲ್ಲರಿಗೂ ಒಳಿತಾಗಲಿ, ಭಗವಂತನ ಆಶೀರ್ವಾದ ಸದಾವಕಾಲ ತಮ್ಮ ಮೇಲೆ ಇರಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ನೋಡ್ರಿ ಇವತ್ತೆಟ್ಟ ಸೊಬಗು ಅಂತಂದ್ರೆ, ಆ ಕಡೆ ಗಚ್ಚಿನ ಮಟ್ಟಕ್ಕೆ ಹೋದಿವಿ ಅಂತಂದ್ರೆ ಮುರುಗೇಂದ್ರ ಶಿವೈಗಳ ಹುಟ್ಟಿದ ಹಬ್ಬ ಇವತ್ತು ಜನ್ಮದಿನಾಚರಣೆ. ಆ ಕಡೆ ಶಿವೈಗಳನ್ನು ಕಂಡು ಬಂದಿವಿ, ಅಲ್ಲಿ ಶಿವಯೋಗದ ದೊಡ್ಡ ಶಿಖರ ಮೌಂಟ್ ಎವರೆಸ್ಟ್ ಅನ್ನು ನೋಡಿ ಬಂದಿವಿ. ಇಲ್ಲಿ ಗಾನ ಸುಧಾಕರ, ಇದು ದೊಡ್ಡ ಶಿಖರವನ್ನು ಇಲ್ಲಿ ನೆನಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮೆಲ್ಲ ಅವರ ಅಭಿಮಾನಿಗಳು ಈ ಒಂದು ವೇದಿಕೆ ಮೂಲಕ ಮಾಡ್ತಾ ಇದ್ದಾರೆ. ಆ ಸಂಘಟಕರಿಗೆ ಒಂದು ಜೋರಾಗಿ ಚಪ್ಪಾಳೆಯನ್ನು ತರ್ತಾ ಅಭಿನಂದನೆ ಸಲ್ಲಿಸ್ತಾರೆ. ಯಾಕೆ ಅವರಿಗೆ ಚಪ್ಪಾಳೆ ತಟ್ಟಬೇಕು ಅಂತಂದ್ರೆ, ಮಹಾದೇವಪ್ಪನವರು ಹುಟ್ಟಿದ ಊರಲ್ರಿ ಇದು.
ಮಹಾದೇವಪ್ಪನರವರು ಇಲ್ಲೊಂದು ಆಶ್ರಮನೇನು ಕಟ್ಟಿಲ್ಲ, ಅವ್ರ ಸಮಾಧಿನೂ ಇಲ್ಲ ಆಗಿಲ್ಲ, ಅವ್ರ ಗದ್ದಿಗೆನೂ ಇಲ್ಲ ಆಗಿಲ್ಲ ಅಂತಂದ ಬಳಕ ಭೌತಿಕವಾಗಿರ್ತಕ್ಕಂಥ ಗದ್ದಿಗೆ ಗೋಟೆ ಒಳಗೆ ಆಗಿರ್ಬೋದು, ಆದ್ರೆ ಅವರ ನಿಜವಾಗಿರ್ತಕ್ಕಂಥ ನೆಲೆ ನಿವಾಸ ಅದು ಅಥಣಿ ಒಳಗೆ ಐತಿ ಇರತಕ್ಕಂಥದ್ದು ತಿಳ್ಕೊಂಡು ಅವರ ಒಂದು ಅಪರೂಪವಾಗಿರುವ ಪುಣ್ಯ ಸ್ಮರಣೋತ್ಸವವನ್ನು ಸ್ಮರಣೆ ನೆನೆಯೋದು. ಮಹಾತ್ಮರಂ ನೆನೆವುದೇ ಘನಮುಕ್ತಿ ಪದಂ ಶಿವಾದವ ಮಗ್ಗೆ ಮಾಯಿದೇವ ಹೇಳ್ತಾನೆ. ಯಾರನ್ನು ನೆನೆಸ್ಬೇಕು ಅಂತಂದ್ರೆ ಇಂಥ ಮಹಾತ್ಮರನ್ನ ನೆನೆಸೋಣ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಎಂದು ಕುರಿಚೆ ಹೇಳಕತ್ತಾರೆ. ಅದನ್ನು ನಾವು ನೋಡ್ಬೇಕಾಗ್ತದೆ. ಆ ವಿಚಾರದೊಳಗೆ ಇನ್ನೂ ಅನೇಕ ಜನ ಅತಿಥಿಗಳು ಈ ವೇದಿಕೆ ಮೂಲಕ ಮಾತಾಡೋಡಿದ್ದಾರೆ. ಅವರೆಲ್ಲರಿಗೆ ಸಹಿತ ಶರಣಾರ್ಥಿಗಳನ್ನು ಸರಸ. ನಾನು ಭಾಳ ಮಾತಾಡಬೇಕಂತೇಳಿ ಹುಲ್ಯಾಳ ಮಹಾದೇವಪ್ಪನವರು ಜೀವನ ಚರಿತ್ರೆಯಲ್ಲಿ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೆ. ನಾನು ಅವ್ರಿಗೆ ಎಷ್ಟು ಮಂದಿ ಮಕ್ಕಳು ಎಲ್ಲೆಲ್ಲದಾರು, ಅವ್ರ ಅಂತ್ಯಕಾಲ ಹೆಂಗಾಗ್ತದೆಲ್ಲ ಬರ್ಕೊಂಡು ಬಂದಿದ್ದೆ. ಆದರೆ ಇಲ್ಲೆಲ್ಲ ನೋಡಕತ್ತಾರ ಏನು ಮಾತಾಡಬೇಕು ಬಿಡ್ಬೇಕು ನನಗೂ ಒಂದು ಗೊತ್ತಾಗೈತಿ. ಅದಕ್ಕಾಗಿ ಟೈಮ್ ಆಗೈತೆ ಚೆನ್ನಾಗತ್ತಾರ ಅವ್ರು. ನಾನು ಅದಕ್ಕೆ ನೀ ಮಾಡಿ ಬಂದಿಪ್ಪ ಆತಾರ ಅವ್ರು ನನಗೆ. ಮತ್ತು ನೊಂದವರ ನೋಯಿದವರು ಎತ್ತಬಲ್ಲರು ಚನ್ನ ಮಲ್ಲಿಕಾರ್ಜುನ ಅಂತೇಳಿ ಮಹಾದೇವ ಕೇಳ್ತಾರೆ. ಹಸದವ್ರಿಗೆ ಗೊತ್ತಾಗೋದು, ಉಂಡ ಬಂದವು ನಂಗೇನು ಗೊತ್ತಾಗೋದು. ಅದಕ್ಕಾಗಿ ತಮಗೆಲ್ಲರಿಗೂ ಶರಣಾರ್ಥಿಗಳು.